ಕನ್ನಡ ವಾಹಿನಿಗೆ ಸ್ವಾಗತ. ಮುಖ್ಯಮಂತ್ರಿ ಕಾಣಬೇಕು, ಅವರೊಂದಿಗೆ ಮಾತನಾಡಬೇಕು ಅಂತ ಅಳ್ತಾ ಇದ್ದ ಮುಸ್ಲಿಂ ಬಾಲಕಿಯನ್ನ ಕಂಡು ಆತ್ಮವಾಗಿ ಬರಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ ಹಾರ ಹಾಕಿಕೊಂಡು ತಲೆ ಸವರಿ ಆಶೀರ್ವಾದ ಮಾಡಿ ಚೆನ್ನಾಗಿ ಓದುವಂತೆ ತಿಳಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಜರುಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಪ್ರಜಾಸೌಧ ಗುದ್ದಲಿ ಪೂಜೆ ಸ್ಥಳಕ್ಕೆ ಹನೂರು ಪಟ್ಟಣದ 9ನೇ ತರಗತಿ ಮುಸ್ಲಿಂ ವಿದ್ಯಾರ್ಥಿಯೊಂದು ಮುಖ್ಯಮಂತ್ರಿಗಳನ್ನ ಕಾಣಬೇಕೆಂಬ ಕಾತುರದಿಂದ ಬಿಸಿಲಿನಲ್ಲಿ ನಿಂತಿದ್ರು. ಇದನ್ನ ಗಮನಿಸಿದ ಮುಖ್ಯಮಂತ್ರಿಗಳು ಆಕೆಯನ್ನ ಬಳಿಗೆ ಕರೆಸಿಕೊಂಡು ಆಕೆಯಿಂದ ಹಾರ ಹಾಕಿಸಿಕೊಂಡ ಘಟನೆ ಜರುಗಿದೆ. ನನಗೆ ಸಿಎಂ ಅವರ ಸಿದ್ದರಾಮಯ್ಯ ಸರ್ಗೆ ನಾನು ಮಾತಾಡಿಸ್ಬೇಕು ಅಂತ ತುಂಬ ಆಸೆ. ಅವರು ಮಾಡಿರೋ ಥಿಂಗ್ಸು ಆಮೇಲೆ ಪ್ರೊವೈಡ್ ಮಾಡ್ತಿರೋದು ಜನರಿಗೆ ಅದು ತುಂಬ ಇದೆ. ಅದಕ್ಕೆ ಸರ್ ನನಗೆ ತುಂಬ ಆಸೆ ಇತ್ತು ಅವ್ರಿಗೆ ಮಾತಾಡಿಸ್ಬೇಕು, ಇದು ಶೇಕ್ ಹ್ಯಾಂಡ್ ಕೊಡಬೇಕು ಅಂತ. ಅದಕ್ಕೆ ನನ್ನ ಹೆಸರು ಮಲಿಹಾ, ನಾನು ಹನೂರವಳು 9ನೇ ಕ್ಲಾಸ್. ಸಿಎಂ ಇಲ್ಲಿ ಬರೋದು ಗೊತ್ತಿತ್ತಾ? ಹಾಂ ಸರ್, ನಿನ್ನೆನೇ ಅದು ಹೇಳಿದ್ರಲ್ಲ, ಅಲ್ಲೇ ಬೋರ್ಡ್ ಎಲ್ಲ ಹಾಕಿದ್ರು. ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ, ಅಲ್ಲೇ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋಲ್ಲ, ಅಲ್ಲೇ ನಾನು ಮಾದರಿ ಸ್ಕೂಲ್ ಓದ್ತಾ ಇದ್ದೆ. ಆವಾಗ ಅವರೇ ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವ್ರು ಬಂದು ಓಪನಿಂಗ್ ಮಾಡ್ತಾರೆ ಅಂತ. ಈಗ ಹಾರ ಆಗ್ತಲ್ಲ, ಏನೇನಿಸ್ತು ಸರ್? ತುಂಬ ಖುಷಿ ಆಯಿತು. ಹಾಂ, ಅವ್ರೇನಂದ್ರು ಸಿಎಂ ಸರ್? ಸರ್ ಹಂಗೆ ಓದ್ತಾ ಇದ್ದೀಯ ಹಂಗೆ ಹೇಳಿದ್ರು ಸರ್. ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಏನೂ ಹೇಳಿಲ್ಲ ಸರ್. ಖುಷಿ ಆಯ್ತಾ? ಹಾಂ ಸರ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.